ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸುಭಾಷ್, ಅದ್ಗೆ ನನ್ನ ಕ್ಷಮಿಸ್ತೀರಾ? ಯಾವತ್ ನೀನ್ ಕುಡಿಯೋದನ್ನ ಬಿಟ್ಟು ನನ್ ಮಾತಿಗೆ ಬೆಲೆ ಕೊಟ್ಟು ಇಷ್ಟೊಂದು ಬದಲಾಗಿದೆಯಲ್ಲ, ಅವತ್ತೇ ಕ್ಷಮಿಸಿದ್ದೀನಿ ಸುಭಾಷ್. ದೇವ್ರೆ, ಇಂಥ ಒಂದು ಸುಂದರವಾದ ದಿನ ನನ್ನ ಜೀವನದಲ್ಲಿ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀನ್ ನಿಜವಾಗ್ಲೂ ದೊಡ್ಡವನಪ್ಪ, ನೀನ್ ನಿಜವಾಗ್ಲೂ ದೊಡ್ಡವನು. ಒಂದ್ ನಿಮಿಷ ನಿಂತ್ಕೋ. ಸುಮಾ, ನೀನ್ ಈ ಮನೆಗ್ ಬಂದಾಗ್ಲೇ ನಾನು ನಿನ್ನ ಹತ್ರ ಒಂದ್ ವಿಷಯ ಹೇಳಿದ್ದೆ. ಈ ಸಂಸಾರ ಏನಾದ್ರೂ ಬದಲಾದ್ರೆ ಅದು ನಿನ್ನಿಂದ ಮಾತ್ರ ಅಂತ. ನಾನು ನನ್ ಗಂಡ ಸುಭಾಷ್ನ ಬದಲಾಯಿಸೋದಿಕ್ಕೆ ಎಷ್ಟೋ ಪ್ರಯತ್ನ ಪಟ್ವಿ, ಆದ್ರೆ ಆಗ್ಲೇ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಎಷ್ಟು ದೊಡ್ಡ ಕೆಲಸ ಮಾಡಿದ್ಯಾ ಗೊತ್ತಾ? ನಮ್ ಸುಭಾಷ್ನ ಬದಲಾಯಿಸಿದ್ಯಾ. ನೀನೇ ಈ ಮನೆ ದೇವತೆ ಕಣಮ್ಮ. ಅತ್ತೆ, ಅಷ್ಟ್ ದೊಡ್ಡ ಮಾತಲ್ಲ ಯಾಕೆ? ನಾನು ಯಾವಾಗ್ಲೂ ನಿಮ್ ಸೊಸೆಯಾಗಿ ನಿಮ್ ಮಡ್ಲಲ್ಲೇ ಇರೋದಕ್ಕೆ ಇಷ್ಟಪಡ್ತೀನಿ. ನನ್ಗೆ ಯಾವ ದೊಡ್ಡ ಸ್ಥಾನನೂ ಬೇಡ ಅತ್ತೆ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ತಿಳುವಳಿಕೆ ನಿನಗೆ. ಸರಿ ಸರಿ, ಈ ವಿಷಯನ ಮೊದಲು ತೀರ್ಥಂಗ್ ಹೇಳೋಣ, ಅವ್ನು ತುಂಬಾ ಖುಷಿ ಪಡ್ತಾನೆ. ಯಾವ ವಿಷಯ ಹೇಳಿದ್ರೆ ನಾನು ಖುಷಿ ಪಡ್ತೀನಮ್ಮ? ಅಯ್ಯೋ, ನಿನಗೆ ಮಿಮಿಕ್ರಿ ಮಾಡೋಕ್ಕೂ ಬರುತ್ತಾ? ಪರವಾಗಿಲ್ವೇ? ನಾನೀಗ ಸುಮನ ಅಲ್ಲ, ಕಾರ್ಪೊರೇಟರ್ ತೀರ್ಥಂಕರ್ ಪ್ರಸಾದ್. ಓಹೋ, ಹಾಗಾದ್ರೆ ನಾನು ನಿನ್ನ ಹತ್ರ ತೀರ್ಥನ್ ತರ ಮಾತಾಡ್ಬೇಕು ಅಲ್ವಾ? ತೀರ್ಥ, ಇವತ್ತು ಏನಾಯ್ತು ಗೊತ್ತೇನೋ? ನಮ್ ಸುಮಾ ಎಷ್ಟು ದೊಡ್ಡ ಕೆಲಸ ಮಾಡಿದಾಳೆ ಗೊತ್ತಾ? ನಮ್ ಸುಭಾಷನ್ನ ಪೂರ್ತಿ ಬದಲಾಯಿಸ್ಬಿಟ್ಟಿದ್ದಾಳೆ. ಅವನೀಗ ಕುಡಿಯೋದೇ ಬಿಟ್ಬಿಟ್ಟಿದ್ದಾನ್ ಕಣು. ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಿದ್ ಸುಭಾಷು ಇವತ್ತು ಬಾಯಿ ತುಂಬಾ ನಮ್ ಸುಮನ್ ನೋಡಿ ಅತ್ಗೇನ್ ಬಿಡೋದ? ಅಷ್ಟೇ ಅಲ್ಲ, ಹತ್ರ ಬಂದ್ರೆ ಜಾಡ್ಸ್ ಒದಿತೀನಿ ಅಂತ ಹೇಳ್ತಾ ಇದ್ದವನು ಇವತ್ತು ಸುಮನ್ ಕಾಲಕ್ ಬಿದ್ದು ಆಶೀರ್ವಾದ ತಗೊಂಡ್ಬಿಟ್ಟ ಕಣು. ನಿಮ್ ತರನೇ ಇರ್ಬೇಕು, ನೀವೇ ನನ್ಗೆ ರೋಲ್ ಮಾಡಲ್ಲ ಅನ್ಬಿಟ್ಟ. ನಮ್ ಸುಭಾಷನ್ನ ಎಷ್ಟು ಬದಲಾಯಿಸ್ಬಿಟ್ಟಿದ್ದಾಳೋ ತೀರ್ಥ. ನನಗೆ ಗೊತ್ತಿತ್ತು ಅಮ್ಮ. ಸುಮ್ನ ಅವರು ಸುಭಾಷ್ನ ಆಸ್ಪತ್ರೆಗೆ ಸೇರಿಸ್ದಾಗ್ಲೇ ಅನ್ಕೊಂಡಿದ್ದೆ ಅವನನ್ನ ಹುಷಾರ್ ಮಾಡ್ಕೊಂಡೇ ಕರ್ಕೊಂಡ್ ಬರ್ತಾರೆ ಅಂತ. ಒಳ್ಳೆ ಕೆಲಸ ಮಾಡಿದ್ರಿ ಸುಮ್ನವ್ರೆ. ತಲೆ ಕೆಡ್ಸ್ಕೋಬೇಡಿ, ಸುಭಾಷ್ ಆಸ್ಪತ್ರೆಯಿಂದ ಬಂದ ತಕ್ಷಣನೇ ಅವನನ್ನ ಪ್ರಚಾರಕ್ಕೆ ಕರ್ಕೊಂಡು ಹೋಗ್ತೀನಿ. ಅಯ್ಯ, ನನಗೆ ಇದೇ ಇಷ್ಟ ಆಗಲ್ಲ ನಿನ್ನ ಹತ್ರ. ಯಾವಾಗ ನೋಡಿದ್ರು ಎಲೆಕ್ಷನ್ ಎಲೆಕ್ಷನ್ ಅಂತಿರ್ತೀಯಲ್ಲೋ. ಅದೇ ಅಲ್ವೇ ನಮ್ಮ ನನ್ನ ಗುರಿ, ನನ್ನ ಜೀವನದ ಗುರಿನೇ ಅದು. ಅದಾದ್ಮೇಲೆ ಅಪ್ಪ ಅಮ್ಮ ತಮ್ಮ ಎಲ್ಲಾನು. ತಪ್ಪು. ಎಲೆಕ್ಷನ್ ಅಲ್ಲಿ MLA ಆಗ್ಬೇಕು ಅಂತ ಗುರಿ ಇಟ್ಕೊಂಡಿರೋದೇನೋ ಸರಿ, ಆದ್ರೆ ಅದಕ್ ಮುಂಚೆ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ತಂಗಿ ಇದು ಮುಖ್ಯ. ಅದು ಬಿಡು, ನೀನಿವತ್ತು ಎಲೆಕ್ಷನ್ ಅಲ್ಲಿ ಈ ಮಟ್ಟಕ್ಕೆ ಬೆಳೆದಿದ್ಯಾ ಅಂದ್ರೆ ಸಪೋರ್ಟ್ ಮಾಡಿದ್ಯಾರು? ಸುಮಾ ತಾನೇ? ಅವಳಿಗೆ ಏನ್ ಪೊಸಿಷನ್ ಕೊಟ್ಟಿದ್ಯಾ? ಅವರು ಹೇಳಿ ಮಿಸ್ಟರ್ ತೀರ್ಥಂಕರ್ ಪ್ರಸಾದ್, ನಿಮ್ ಹೆಂಡತಿಗೆ ಯಾವ ಸ್ಥಾನ ಕೊಟ್ಟಿದ್ದೀರಾ? ಹೇಳಿ. ಹಾ,
ಅಯ್ಯೋ ಏನಾಯ್ತೆ ನಿನ್ ವಾಯ್ಸ್ಗೆ? ಹೌದು ಅತ್ತೆ, ಸುಮ್ಮನ ಯಾವತ್ತು ಸಾಹೇಬ್ರ ಮನ್ಸಲ್ಲೇ ಇರ್ತಾರೆ. ಏನಾಯ್ತು ಹುಡುಗಾಟ? ಮತ್ತೆ ಇಷ್ಟೊತ್ತು ರೇಗಿಸ್ತಾ ಇಲ್ವಾ ಅವರು? ನಾನ್ ರೇಗ್ಸಿದ್ದಲ್ಲ. ಮತ್ತೇನ್ ಮಾಡಿದ್ದು? ಏನ್ ಹುಡುಗಾಟ ಇದು? ಹುಚ್ಚ ಹುಡುಗಿ. ಅಮ್ಮ, ನಿಂಗೀಗ ಸಮಾಧಾನ ಆಯ್ತಾ? ಸುಭಾಷ್ ಹುಷಾರಾದ್ನಲ್ಲ? ಹೂ ಕಣತ್ತ, ಅದಕ್ಕೆಲ್ಲ ಕಾರಣ ನಮ್ ಸುಮ್ಮನೆ. ಹೋಗಿ ಅವಳಿಗೆ ಥ್ಯಾಂಕ್ಸ್ ಹೇಳು. ಈ ಜೋಡಿ 100 ಕಾಲ ಹೀಗೆ ಇರ್ಲಿ ದೇವ್ರೆ. ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ಇವತ್ತೇ ಅವ್ರ ಹಾಗೆ ನಟಿಸ್ಬೇಕಿತ್ತ? ಅವತ್ತೇನೋ ನಮ್ಮನೇಲಿ ಅವ್ರ ಮುಂದೆನೆ ನಟಿಸ್ದೆ, ಅದನ್ನ ಹೇಗೋ ತಮಾಷೆಯಾಗಿ ತಗೊಂಡ್ರು. ಆದ್ರೆ ಇವತ್ತು ಏನಪ್ಪ ಮಾಡ್ಲಿ? ಅವ್ರೇನಾದ್ರೂ ಕೋಪ ಮಾಡ್ಕೊಂಡ್ಬಿಟ್ರ? ಅಯ್ಯೋ, ಏನ್ ಅನ್ಕೊಂಡ್ರು ಏನೋ. ಸುಮ್ನವ್ರೆ, ಸಾಹೇಬ್ರೆ, ತಪ್ಪಾಯ್ತು ನೋಡಿ, ಇನ್ನೊಂದ್ಸಲ ನಾನು ಹಾಗೆ ಮಾಡಲ್ಲ. ಅದು ನಾ ಅತ್ತೆ ಜೊತೆ ತಮಾಷೆ ಮಾಡ್ತಾ ಇದ್ನ, ನೀವು ಬಂದಿದ್ದು ನಂಗೆ ಗೊತ್ತೇ ಆಗ್ಲಿಲ್ಲ. ತಪ್ಪಾಯ್ತು, ಕ್ಷಮಿಸ್ಬಿಡಿ ಸಾಹೇಬ್ರೆ. ಇದೇ ತಾನೇ ಹೇಳಕ್ ಕೊಟ್ಟಿದ್ದು. ಸುಮ್ನವ್ರೆ, ನೀವು ಮಾಡಿದ್ ನಂಗೆ ನಿಜ ತುಂಬಾ ಇಷ್ಟ ಆಯ್ತು. ನಿಮ್ಮಲ್ಲೂ ಈ ತರ ಒಂದು ಟ್ಯಾಲೆಂಟ್ ಇದೆ ಅಂತ ನಂಗೆ ಗೊತ್ತಾದಂಗೂ ಆಯ್ತು. ಸುಮ್ನವ್ರೆ, ನಾಚ್ಕೊಂಡಿದ್ ಸಾಕು. ನಾಳೆ ಶ್ರೀದೇವಿ ಕಾಲನಿ ಸ್ಟಡಿ ಸೆಂಟರ್ ಇನಾಗ್ರೇಷನ್ ಇದೆ, ನೆನ್ಪಿದ್ಯಾ? ಗುಡ್. ನಂಗೊಂಚೂರು ಕೆಲಸ ಇದೆ, ನಾನು ಬರ್ತೀನಿ. ಸುಮ್ಮನವ್ರೆ, ಮರಿಬೇಡಿ. ಲಾ 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 ಲಾ. ಸೇರಿಕೆ ಇರೋ ಬರೋ ಸೊಳ್ಳೆ ಎಲ್ಲ ಇಲ್ಲೇ ಇದಾವತ್ತಾಗೆ. ಆ ತೀರ್ಥನ್ ಪಕ್ಷದವ್ರನ್ನ ನೋಡಿ ನಮ್ಮ ಪಕ್ಷದವ್ರು ಒಂದ್ ಸ್ವಲ್ಪ ಕಲಿಬೇಕು. ಅಲ್ಲ, ನಮ್ಮ ನಾಯಕರನ್ನ ಗೆಲ್ಲಿಸ್ಬೇಕು ಅಂತಂದ್ರೆ ಈ ಯುವ ನಾಯಕ ಹೊರಗಡೆ ಇರಬೇಕು. ಅಂತದ್ರಾಗೆ ನಾನು ಈ ಸೆಲ್ಲೊಳಗೆ ಕುತ್ಕೊಂಡು ತಟ್ತಾ ಇದ್ದೀನಿ. ಯಾರಿಗೂ ನನ್ನ ಮೇಲೆ ಒಂದ್ ಸ್ವಲ್ಪನೂ ಕಾಳಜಿ ಇಲ್ಲ. ಸೋತ್ ಮೇಕೆ ಹ್ಯಾಪ್ ಮಾರಿ ಹಾಕೊಂಡು ನಿತ್ಕತಾರಲ್ಲ, ಅವಾಗ ಗೊತ್ತಾಯ್ತದೆ ಈ ಕಾಸಿ ವ್ಯಾಲ್ಯೂ ಏನು ಅಂತ. ನೀನು ನಿನ್ ಚಪ್ಪಲಿ ತಗೊಂಡು ಮಕ್ಕೆ ಬಡ್ಕೊಬೇಕು. ನಿನ್ನ ಒಳಗೆ ಹಾಕೋ ಜೈಲೇ ಇನ್ನು ಕಟ್ಸೇ ಇಲ್ಲ ಅಂತ ಬೆರೀತಿದ್ದೆ ಅಲ್ಲ. ಈಗ ನೋಡು, ನಾಯಿ ಗೂಡಂಗಿರೋ ಈ ಜೈಲೊಳಗೆ ನಾಯಿ ಪಾಡಾಗೈತ್ ನಂದು. ಏಯೋ ಏ ಹೌದು, ಯಾವ ಕೇಸು? ಕಳ್ತನ ಮಾಡಿದ್ವಿ, ಅದು ಕೊಳಿಕ್ ಹಾಕವ್ರೆ. ತೇರಿಕೆ ನನ್ನ ಮಕ್ಳ ಕಳ್ತನ ಮಾಡಿ ಸಿಕ್ಕಾಕೊಂಡ್ರ? ಮಾಡೋ ಕಳ್ತನ ಸರಿಯಾಗಿ ಮಾಡಕ್ಕಿಲ್ಲ, ಸಿಕ್ಕಾಕೊಂಡು ಇವಾಗ ಇಲ್ಲಿಗೆ ಬಂದಿದ್ದೀರಾ. ನಾಚಿಕೆ ಆಗಲ್ವ ನಿಮ್ಗೆ? ಇನ್ನೇನು ಶಿಕ್ಷೆ ಅನುಭವಿಸಿ ಆಮೇಲೆ ಹೋಗಿ ಮಲ್ಕೊಳ್ಳಿ. ನಾವು ಮಲ್ಕೋತೀವಿ, ನೀವು ಮಲ್ಕೊಳ್ಳೋಣ. ಇಲ್ಲ, ನಾನು ಸ್ವಲ್ಪ ಯೋಗ ಗೀಗ ಮಾಡಬೇಕು, ಆಮೇಲೆ ನಾನು ಮಲ್ಕೊಳ್ಳೋದು. ಮೊದಲು ನೀವು ಮಲ್ಕೊಳ್ಳಿ. ಸರಿ, ಮಲ್ಕೊಳ್ಳಲೇ. ನೀನು ಮಲ್ಕೊಳ್ಳು. ಮಲ್ಕೊಳ್ಳಿ ಅಣ್ಣ, ನಾನು ಮಲ್ಕೊಂತೀನಿ. ಹೇಳಿವೆಲ್ಲ, ನಾನು ಸ್ವಲ್ಪ ಯೋಗ ಗೀಗ ಮಾಡಬೇಕು. ಪ್ರಾಣಾಯಾಮ ಮಲ್ಕೊಳಕ್ ಮುಂಚೆ ಪ್ರಾಣಾಯಾಮ ಮಾಡಿದ್ಮೇಕೆ ನಾನು ಮಲ್ಕೊಳೋದು. ನೀನ್ ಮಲ್ಕೋ. ಮಾಡಿ, ನೀವು ಮಾಡ್ತಾ ಇರಿ. ನೀನ್ಯಾಕೆ ಅಲ್ಲೋಗಿ ನಿಂತ್ಕೊಂಡೆ? ನನಗೆ ನಿದ್ದೆ ಬರಲ್ಲಣ್ಣ, ನೀವು ಮಲ್ಕೊಳ್ಳಿ.
ನನ್ನನ್ನೇ ಕೊಡೋದಕ್ಕೆ ಬಂದಿದ್ದಾರೆ. ಪ್ರಾಣದ ಮೇಲೆ ಗೊತ್ತಿಲ್ವಾ ನಿಮ್ಗೆ? ನನ್ನ ಮಕ್ಕಳು ಏಯ್ ನಿಜ ಮಗಳು, ಯಾಕೋ ನೀವು ಅವನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು? ನಾವು ಕೊಲ್ಲಕ್ ಬಂದಿಲ್ಲ ಸರ್, ನಮ್ಮ ಜೊತೆ ಕಿರಿಕಿರಿ ಮಾಡ್ತಾ ಅದಕ್ಕೆ ಹೊರಟ್ರಿ. ಓಹೋ, ಕಿರಿಕಿರಿ ಮಾಡದ? ಹೌದು, ಈ ಜೈಲೊಳಗಡೆ ಚಾಕು ನಿಮ್ ಕೈಗೆ ಯಾಕೆ ಬಂತು? ಏನ್ ಈರುಳ್ಳಿ ಹಚ್ಚೋದಕ್ಕ ತಗೊಂಡ್ಬಂದಿದ್ದಿ ಚಾಕುನ? ಕಾಸಿನ ಕೊಲೆ ಮಾಡಕ್ಕೆ 5 ಲಕ್ಷ ಕೊಡ್ತೀನಿ ಅಂದ್ರೆ ಸರ್, ದುಡ್ಡಿನ ಆಸಕ ಮಾಡ್ತೀನೋ ಕೆಲಸ ಮಾಡಿದ್ವಿ ಸರ್. ಅವನನ್ನ ಕೊಲೆ ಮಾಡಕ್ಕೆ ಯಾರು ಕಳ್ಸಿದ್ರು ಅವ್ರ ಹೆಸರು ಹೇಳು. ಹೇಳಿದ್ರೆ ನನ್ನನ್ನು ಸ್ಕೆಚ್ ಹಾಕ್ಬಿಡ್ತಾರೆ ಸರ್. ಅವನು ಅಲ್ಲಿ ಸಾಯಿಸೋದಲ್ಲ, ಇನ್ನು ಇಲ್ಲೇ ನಾನ್ ಸಾಯಿಸಿ ಹೂತಾಕ್ಬಿಡ್ತೀನಿ. ಬಹಳ ನಿಜ. ಶ್ರೀದೇವಿ ಕಾಲೋನಿ ಕಾರ್ಪೊರೇಟರ್ ಸರ್, ತೀರ್ಥಂಕ ಪ್ರಸಾದ್ ಅವ್ರನ್ನ ಕಳಿಸಿದ್ದು ಸರ್.